ಮಾತಾಡಂದು ಹೇಳಿದ್ರು ಕೆಲವರು. ತಿಮ್ಮಾಪುರ ಅವರು ರಾಜೀನಾಮೆ ಕೇಳ್ತಾರೆ. 14,101 ಲಿಕ್ಕರ್ ಲೈಸೆನ್ಸ್ ಇದೆ ಸ್ವಾಮಿ ಈ ರಾಜ್ಯದಲ್ಲಿ. 14,101 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾರಿಲ್ಲ. ಕರ್ನಾಟಕ ಮದ್ಯ ಮಾರಾಟ ಸಂಘದವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಡೆಸ್ತಾರೆ. ಇದು ದೊಡ್ಡ ಲಾಬಿ. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಬರಲೇಬಾರದು. ಆರ್.ಬಿ. ತಿಮ್ಮಾಪುರ ಅವರು ಎಕ್ಸೈಸ್ ಮಿನಿಸ್ಟರ್ ಆಗಿಂದ 14,101ರಲ್ಲಿ 240 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೊಟ್ಟಿದ್ದಕ್ಕೋಸ್ಕರ ಇಷ್ಟೆಲ್ಲ ಉರಿದಾಡ್ತಿರಲ್ಲ ನೀವು. ತಿಮ್ಮಾಪುರ ರಾಜೀನಾಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಲ್ಲಿ ಬರಲೇಬಾರ್ದ? ಮೊನ್ನೆ 499 ಇನ್ಆಕ್ಟಿವ್ ಲೈಸೆನ್ಸ್ ಅದನ್ನ ಟೆಂಡರ್ ಮಾಡಬೇಕಂತ ಆಕ್ಷನ್ ಮಾಡ್ಬೇಕಂತ ಕೊಟ್ರೆ ಇವರು ನಮ್ಮ ಕರ್ನಾಟಕ ಮದ್ಯ ಮಾರಾಟ ಸಂಘದವರು ಹೋಗಿ ಸ್ಟೇ ತಂದಿದ್ದಾರೆ. ಯಾಕಂದ್ರೆ ಸ್ಟೇನ ಅದರಲ್ಲಿ 145 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ತಿಮ್ಮಾಪುರ ಇಟ್ಟಿದ್ರು. ಆದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಈ ಮದ್ಯ ಮಾರಾಟದಲ್ಲಿ ತಂದು ಇವರು ಶ್ರೀಮಂತರು ಮಾಡ್ತಾರೆ ಅಂತ ಹೇಳಿ ಈ ಬಿಜೆಪಿಯವರು ಸಂಘದವರು ಎಲ್ಲ ಒಂದಾಗಿ ತಿಮ್ಮಾಪುರ ರಾಜೀನಾಮೆ ಕೊಡ್ತಾರೆ. ನಾಚಿಕೆ ಆಗ್ಬೇಕು. ತಿಮ್ಮಾಪುರ ಅವರು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಿದ್ದಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿದ್ದಾರೆ. 14,101 ಲಿಕ್ಕರ್ ಲೈಸೆನ್ಸ್ ಅನ್ನ ರಿನ್ಯೂ ಮಾಡೋದನ್ನ 48 ಗಂಟೆಯಲ್ಲಿ ಮಾಡಿದ್ದಾರೆ. 48 ಗಂಟೆಯಲ್ಲಿ ಮಾಡಿದ್ದಾರೆ. 5 ವರ್ಷದ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಅಂತ ತಿಮ್ಮಾಪುರ ಅವರಿಗೆ ನೀವು ರಾಜೀನಾಮೆ ಕೇಳ್ತೀರಿ ಅಂತಂದ್ರೆ ದಲಿತ ವಿರೋಧಿಗಳಲ್ವಾ ನೀವು? ನಾನು ಅವರು ದಲಿತರಂತ ಹೇಳ್ತಾ ಇಲ್ಲ. ದಲಿತರಿಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ವಿರೋಧ ಮಾಡುವಂತದ್ದು ದಲಿತರ ವಿರೋಧ ಮಾಡ್ತೀವಿ. ದಲಿತರ ಲೈಸೆನ್ಸ್ ವಿರೋಧ ಮಾಡ್ತಿಲ್ವಾ? ಲೈಸೆನ್ಸ್ ಲೈಸೆನ್ಸ್ ಮಾಡ್ತಿಲ್ವಾ? 70 ತಿಮ್ಮಾಪುರ ತಂದಾಗ ಸ್ಟೇಟವರು ಯಾರು? ಇದೇ ಕರ್ನಾಟಕ ಮದ್ಯ ಮಾರಾಟ ಸಂಘದವರು. ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಎಲ್ಲ ರಂಗದಲ್ಲಿ ಪ್ರವೇಶ ಮಾಡಬಾರ್ದ? ಯಾವ ನ್ಯಾಯ? ಯಾವ ಸಾಮಾಜಿಕ ನ್ಯಾಯ?